ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು IAS ಆಪ್ಷನಲ್ ಸಬ್ಜೆಕ್ಟ್ನ ಯಾವ ಥರ ಚೂಸ್ ಮಾಡಬೇಕು ಆ್ಯಂಡ್ ಚೂಸ್ ಮಾಡುವಾಗ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಆ್ಯಂಡ್ ಆ ಮಿಸ್ಟೇಕ್ನೆಲ್ಲ ಓವರ್ಕಮ್ ಮಾಡಿ ಯಾವ ಥರ ಸ್ಕೋರಿಂಗ್ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಒಳಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಹಿಂಗಂದ್ರೆ ನಿಮ್ದು ಸೆಲೆಕ್ಷನ್ ಮೇನ್ ನಿಮ್ದು ಆಪ್ಷನಲ್ ಸಬ್ಜೆಕ್ಟದ ಮಾರ್ಕ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಹೆಂಗಂದ್ರೆ ಈಗ GS 1, 2, 3, 4 ಪೇಪರ್ ಒಳಗೆ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಿಲ್ಲ ಕ್ವಶನ್ ಯಾವ ಸಬ್ಜೆಕ್ಟಿಂದ ಬರ್ಬೋದು ಆ್ಯಂಡ್ ಬರ್ತದ ಅಂಥೇಳಿ. ಬಟ್ ಆಪ್ಷನಲ್ ಹೆಂಗಿರ್ತದ, ನೀವೇ ಇಷ್ಟಪಟ್ಟು ನೀವೇ ಚೂಸ್ ಮಾಡ್ಕೊಂಡಿರೋದ ಮತ್ತು ನಿಮ್ದು ಇಂಟ್ರೆಸ್ಟ್ ಇರೋದ ಒಂದೇ ಸಬ್ಜೆಕ್ಟ್ ಮೇಲಿನ ಕ್ವಶನ್ಸನ್ನು ಬೀಳ್ತಾವ ಅಂದ ತಕ್ಷಣ ನಿಮ್ದು ಅದ್ರ ಸ್ಕೋರ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಆ್ಯಂಡ್ ಅದು ಸ್ಕೋರಿಂಗ್ ಸಬ್ಜೆಕ್ಟ್ ಅದ. ಸೊ ನೀವು ಆಪ್ಷನಲ್ ಚೂಸ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗ್ತದೆ. ಈಗ ನೀವು ಒಂದಷ್ಟು ಜನ ಟಾಪರ್ಸ್ 1 ಇಯರ್ ಒಳಗೆ ಕ್ಲಿಯರ್ ಮಾಡಿರ್ತಾರೆ, ಒಮ್ಮೊಮ್ಮೆ 2 ವರ್ಷ 3 ವರ್ಷ 4 ವರ್ಷನೂ ತೊಗೋತದ. ಸೊ ಈಗ 4 ವರ್ಷ ಗಂಟ್ಲೆ ನಾವು ಒಂದೇ ಸಬ್ಜೆಕ್ಟ್ ಓದಬೇಕಂದ್ರೆ ಅದ್ರ ಮೇಲೆ ನಮಗೆ ಮೇನ್ ಅಂದರೆ ಇಂಟ್ರೆಸ್ಟ್ ಬೇಕು. ಸೊ ನಾವು ಇಷ್ಟಪಟ್ಟು ಸೆಲೆಕ್ಷನ್ ಮಾಡ್ಕೋಬೇಕಾಗ್ತದೆ ಸಬ್ಜೆಕ್ಟ್. ಈಗ ನಾವು ಯಾವುದೋ ಒಂದು ಇಷ್ಟ ಇಲ್ಲದೋ ಒಂದು ಸಬ್ಜೆಕ್ಟ್ ತೊಗೋತೇವಿ ಆ್ಯಂಡ್ 6 ತಿಂಗಳಿಗೆ ಅದನ್ನು ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ತೊಗೋತೇವಿ ಅನ್ಕೊಂತ ಕುಂದ್ರೆ ಟೈಮ್ ಭಾಳ ವೇಸ್ಟ್ ಆಗ್ತೈತಿ. ಸೊ ಈಗ ನಾವು ಯಾವ್ಯಾವ್ದು ಪಾಯಿಂಟ್ಸ್ನ ಮೈಂಡೋಗಿ ಇಟ್ಕೋಬೇಕು ನಾವು ಒಂದು ಆಪ್ಷನಲ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋವಾಗಂದ್ರೆ ಫಸ್ಟ್ ಹಿಂಗಂದ್ರೆ ನಿಮ್ದು ಗ್ರ್ಯಾಜುಯೇಷನ್ ಟೈಮ್ ಒಳಗೆ ಆ ಸಬ್ಜೆಕ್ಟ್ ಐತೆ ನೋಡಿರಿ. ಅಂದ್ರೆ ಈಗ ಜಾಗ್ರಫಿ ನೀವು ಡಿಗ್ರಿ ಒಳಗೆ ತೊಗೊಂಡಿದ್ರಿ ಅಂದ್ರೆ ಅದನ್ನು ತೊಗೋಬೋದು. ಹಿಸ್ಟ್ರಿ ಇದ್ದರೆ ಹಿಸ್ಟ್ರಿ, ಪಾಲಿಟಿ ಇದ್ದರೆ ಪಾಲಿಟಿ. ಬಿಕಾಸ್ ನಿಮ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ತದೆ. ಆಮೇಲೆ ಒಂದಷ್ಟು ಬುಕ್ಸು ನಿಮ್ಮ ಕಡೆ ಇರ್ತಾವೆ. ಆಮೇಲೆ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೊಂದು ಐಡಿಯಾ ಇರ್ತದೆ. ಸೊ ನೀವು ಅಲ್ಲಿಂದ ನೀವು ಆ ಒಂದು ಸಬ್ಜೆಕ್ಟ್ ಒಳಗಿಂದ ಆ ಲಿಸ್ಟ್ ಒಳಗಿಂದ ಒಂದು ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಅಂದ್ರೆ ಈಗ ಒಂದಷ್ಟು ಜನ ಇರ್ತಾರೆ, ಈಗ BCom ಸ್ಟೂಡೆಂಟ್ಸ್ ಇರ್ತಾರೋ ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸ್, ಅವರಿಗೆ ಎಕನಾಮಿಕ್ಸ್ ಅಥವಾ ಅಕೌಂಟೆನ್ಸಿ ತೊಗೊಳಕ್ಕೆ ಇಷ್ಟ ಇರೋಂಗಿಲ್ಲ, ಇಂಟ್ರೆಸ್ಟ್ ಇರೋಂಗಿಲ್ಲ. ಅವ್ರು ಏನು ಮಾಡಬೇಕು ಅಂತಂದ್ರೆ SSLC ಟೈಮ್ ಒಳಗಿಂದ ನೀವು ನೋಡಿರಿ ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇತ್ತು. ಈಗ ಒಂದಷ್ಟು ಜನಕ್ಕೆ ಹಿಸ್ಟ್ರಿ ಇಷ್ಟ ಇರ್ತದೆ, ಒಂದಷ್ಟು ಜನಕ್ಕೆ ಪಾಲಿಟಿ. ಆ ಥರ ನೀವು ನಿಮ್ದು ಇಂಟ್ರೆಸ್ಟ್ ಯಾವ ಸಬ್ಜೆಕ್ಟ್ ಮೇಲೆ ಐತಿ ಅನ್ನೋದು ನೋಡಿ ನೀವು ಚೂಸ್ ಮಾಡ್ಕೋಬೇಕು. ಆ್ಯಂಡ್ ಥರ್ಡ್ ಅಂದ್ರೆ ಈಗ ಗೂಗಲ್ ಒಳಗೆ ಒಂದಷ್ಟು ಜನದ ಇದನ್ನು ಮಾಡಿರ್ತಾರೆ, ಒಂದು ಫ್ಲೋ ಚಾರ್ಟ್ ಥರ ಬಿಟ್ಟಿರ್ತಾರೆ. ಈ ವರ್ಷ ಈ ಥರ ಟಾಪರ್ಸ್ದು ಯಾರು ಈ ಸಬ್ಜೆಕ್ಟ್ ತೊಗೊಂಡವ್ರಿಗೆ ಹೆಚ್ಚು ಮಾರ್ಕ್ಸ್ ಬಂದದ, ಟ್ರೆಂಡ್ ಒಳಗೆ ಈ ಸಬ್ಜೆಕ್ಟ್ ಐತಿ, ಈ ಸಬ್ಜೆಕ್ಟ್ ಜಾಸ್ತಿ ಜನ ತೊಗೊಳತ್ತಾರು ಆ್ಯಂಡ್ ಇದೇ ಸ್ಕೋರಿಂಗ್ ಸಬ್ಜೆಕ್ಟ್ ಐತಿ, ಹೀಗೆಲ್ಲ. ಬಟ್ ಆ ಮಿಸ್ಟೇಕ್ ನೀವು ಮಾಡಬೇಡ್ರಿ. ಯಾಕಂದ್ರೆ ಅವ್ರ ಇಂಟ್ರೆಸ್ಟ್ಗೂ ನಮ್ಮ ಇಂಟ್ರೆಸ್ಟ್ಗೂ ಭಾಳ ಡಿಫ್ರೆನ್ಸ್ ಇರ್ತದೆ. ಸೊ ಅದನ್ನೆಲ್ಲ ಬಿಲೀವ್ ಮಾಡಿ ನೀವು ಅವರೆಲ್ಲರೂ ತೊಗೊಳತ್ತಾರ ಅನ್ನೋ ಸಲುವಾಗಿ ತೊಗೋಬೇಡ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರು ತೊಗೊಳ್ತಿರ್ತಾರೋ, ಸೊ ನಂಗೆ ಗ್ರೂಪ್ ಸ್ಟಡಿಗೆ ಹೆಲ್ಪ್ ಆಗ್ತದೆ, ಸ್ಟಡಿ ಮೆಟೀರಿಯಲ್ ನಾವು ಶೇರ್ ಮಾಡ್ಕೋಬೇಕು ಅಂತ ಅವ್ರ ಇಂಟ್ರೆಸ್ಟ್ ಇದ್ದ ಸಬ್ಜೆಕ್ಟ್ ನೀವು ತೊಗೊಳಕ್ಕೆ ಹೋಗಬೇಡ್ರಿ. ಆ್ಯಂಡ್ ಕೋಚಿಂಗ್ದವರು ಒಂದಷ್ಟು ಜನ ಹೇಳ್ತಾರೆ, ನಿಮ್ಗೆ ಇಷ್ಟರೊಳಗೆ ನಾ ಸಿಲೆಬಸ್ ಮುಗಿಸ್ಕೊಡ್ತೇನೆ ಆ್ಯಂಡ್ ನಿಮಗೆ ಪಕ್ಕಾ 300 ಮಾರ್ಕ್ಸ್ ಮಾಡಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಆ ಥರ ನೀವು ಅವ್ರ ಮಾತೆ ಒಳಗೆ ಬಂದ ಕಾಸು ನೀವು ಆಪ್ಷನಲ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೋಬಾರ್ದು. ಫಸ್ಟ್ ಥಿಂಗ್ ನೀವು ಇದನ್ನು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿರ್ತದೆ UPSC ಯಾವ್ಯಾವ ಸಬ್ಜೆಕ್ಟ್ ಅದಾವ ಅಂತ ಹೇಳಿ. ಅದ್ರೊಳಗೆ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ನಿಮ್ಗೆ ಯಾವ್ಯಾವ ಇಷ್ಟ ಇಲ್ಲ ಅವನ್ನೆಲ್ಲಾನು ಕಾಟ್ ಹಾಕೊಂತ ಬರ್ರಿ. ಲಾಸ್ಟ್ ಒಂದು 4-5 ಸಬ್ಜೆಕ್ಟ್ ಉಳಿತಾವ. ಅವಾಗ ನಿಮ್ಗೆ ಹೆವಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತೆ. ಅದು ಕಾಮನ್ ಯಾಕಂದ್ರೆ ಅದನ್ನು ತೊಗೊಳ್ಳೋ ಇದನ್ನು ತೊಗೊಳ್ಳೋ, ಇದು ಸ್ಕೋರಿಂಗ್ ಐತೋ ಇದು ಸ್ಕೋರಿಂಗ್ ಇಲ್ಲೋ ಆ್ಯಂಡ್ ಇದಕ್ಕೆ ನನಗೆ ಸ್ಟಡಿ ಮಟೀರಿಯಲ್ಸ್ ಸಿಗ್ತಾವೋ ಇಲ್ಲೋ, ಈ ಥರ ಭಾಳನ ಕನ್ಫ್ಯೂಷನ್ ಆಗೇ ಆಗ್ತಾವ. ಬಟ್ ಆದ್ರೂ ನೀವು ಒಂದು 4 ಸಬ್ಜೆಕ್ಟ್ ಏನು ಉಳಿತಾವಲ್ಲ ಅವಾಗ ನೀವು ಕೂತ್ಕಸ ಥರೋ ಆಗಿ ಥಿಂಕ್ ಮಾಡಿರಿ. ಈ ಸಬ್ಜೆಕ್ಟನ್ನ ಓದಾಕತ್ರ ನನಗೆ ಆಗ್ತದ ಇಲ್ಲ 1-2-3 ವರ್ಷ ಗಂಟ್ಲೆ ಅದನ್ನು ಥಿಂಕ್ ಮಾಡಿ ಒಂದು ಸಬ್ಜೆಕ್ಟ್ ನೀವು ಚೂಸ್ ಮಾಡಬೇಕು. ಇಲ್ಲಾಂದ್ರೆ 1-2 ಬುಕ್ಕನ್ನು ರೀಡ್ ಮಾಡಿ ನೋಡಿರಿ. ಅಂದರೆ ಈಗ ಹಿಸ್ಟ್ರಿ, ಜಾಗ್ರಫಿ ಮಿಡಲ್ ಕನ್ಫ್ಯೂಷನ್ ಇದ್ರೆ 2 ಬುಕ್ ತೊಗೊಂಡು ನೀವು ಓದ್ರಿ. ಒಂದೊಂದು ಬುಕ್ ಅಷ್ಟು ತೊಗೊಂಡು ಪರ್ಚೇಸ್ ಮಾಡಿ ಓದ್ರಿ. ಅವೇನು ಓದಿದ್ದು ವೇಸ್ಟ್ ಆಗಂಗಿಲ್ಲ. ಯಾಕಂದ್ರೆ ಫಿಲಿಮ್ಸ್ ಒಳಗೂ ನಿಮ್ಗೆ ಹೆಲ್ಪ್ ಆಗ್ತದ, GS 1, 2, 3 ಪೇಪರ್ ಒಳಗೂ ನಿಮ್ಗೆ ಹೆಲ್ಪ್ ಆಗೇ ಆಗ್ತದ. ಬಿಕಾಸ್ ಆಪ್ಷನಲ್ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ನಿಮ್ಮ ಮೇನ್ ಸೆಲೆಕ್ಷನ್ ಡಿಸೈಡ್ ಮಾಡೋದನ್ನು ಆಪ್ಷನಲ್ ಸಬ್ಜೆಕ್ಟ್ ಇರ್ತದೆ. ಆ್ಯಂಡ್ ನೀವು ಅದ್ರ ಮೇಲೆ ದುಡ್ಡು ಭಾಳ ಹಾಕಬೇಕಾಗ್ತದೆ. ಯಾಕಂದ್ರೆ ಕಮ್ಮಿ ಅಂದ್ರೆ ಒಂದು 7-8 ಬುಕ್ ತೊಗೋಬೇಕು. ಆ್ಯಂಡ್ ಟೆಸ್ಟ್ ಸೀರೀಸ್ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಅದನ್ನು ತೊಗೋಬೇಕಾಗ್ತದೆ. ಒಂದೊಂದು ಸತಿ ನೀವು ಕೋಚಿಂಗ್ ತೊಗೋಬೇಕು ಅನ್ಸಿದ್ರೆ ಅದನ್ನು ತೊಗೋಬೇಕು. ಈ ಥರ ಇಷ್ಟೆಲ್ಲ ಹಾಕಿ ನೀವು ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ತಿರ್ತೀರಿ ಅಂದ್ರೆ ಕರೆಕ್ಟ್ ಆಗಿರೋದು ನಿಮ್ದು ಇಂಟ್ರೆಸ್ಟ್ ಇರೋದನ್ನ ಚೂಸ್ ಮಾಡಬೇಕು. ಯಾಕಂದ್ರೆ ಈಗ ಯಾವುದೋ ಒಂದು ತೊಗೊಂಡ್ರಿ ಬಿಟ್ರಿ ಅಂತಂದ್ರೆ ಅದು ಹೆವಿ ಲಾಸ್ ಆಗ್ತೈತಿ ಆ ಥರ. ಆ್ಯಂಡ್ ನೀವು ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ಬೋದು. ಆಗಕ್ಕಾಗಲಿಲ್ಲ ಅಂತಂದ್ರೆ ನೀವು ಆಫ್ಲೈನ್ ಟೆಸ್ಟ್ ಸೀರೀಸ್ ಅಥವಾ ಟೆಸ್ಟ್ ಸೀರೀಸ್ ಆಗಿದ್ದು ಕ್ವಶನ್ಸ್ ಎಲ್ಲ ಒಂದಷ್ಟು PDF ಮಾಡಿಬಿಟ್ಟಿರ್ತಾರಲ್ಲ, ಅವ್ನು ತೊಗೊಂಡು ನಿಮ್ಮಷ್ಟಕ್ಕೆ ನೀವೂ ಸಾಲ್ವೂ ಮಾಡ್ಕೋಬೋದು. ಆ್ಯಂಡ್ ಈಗ ಕನ್ನಡ ಲಿಟ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಈಗ ಆಲ್ಮೋಸ್ಟ್ ನಾವು ಕನ್ನಡ ಮೀಡಿಯಮ್ ಇದ್ದವ್ರ ಸ್ಟೂಡೆಂಟ್ಸ್ ಆಗಿರ್ಬೋದು, ಕರ್ನಾಟಕ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಾರೆ ಕನ್ನಡ ಲಿಟ್ರೇಚರ್ ಸಬ್ಜೆಕ್ಟ್ನ ತೊಗೋತೇನೆ. ಸೊ ದ್ಯಾಟ್ ಕನ್ನಡ ಒಳಗೆ ಎಕ್ಸಾಮ್ ಇರ್ತದೆ, ಕನ್ನಡ ಬುಕ್ ಓದೋದು ನನಗೆ ಭಾಳ ಈಸಿ ಆಗಿಬಿಡ್ತೈತಿ ಅಂತ. ಬಟ್ ಒಂದು ಥಿಂಗ್ ನೀವು ಮೈಂಡ್ ಒಳಗೆ ಇಟ್ಕೋರಿ, ಕನ್ನಡ ಲಿಟ್ರೇಚರ್ ಒಳಗೆ ಹಳಗನ್ನಡನೂ ಬರ್ತದೆ. ಅದು ಭಾಳ ಡಿಫಿಕಲ್ಟ್
ಡಿಫಿಕಲ್ಟ್ ಇರ್ತದೆ. ಸಮ್ ಟೈಮ್ ಒಂದಷ್ಟು ಜನಕ್ಕೆ ಅದನ್ನು ರೀಡ್ ಮಾಡೋಕ್ಕೂ ಡಿಫಿಕಲ್ಟ್ ಆಗ್ತದೆ. ಆ್ಯಂಡ್ ಕನ್ನಡ ಲಿಟ್ರೇಚರ್ ನೀವು ತೊಗೋತೀರಿ ಅಂದ್ರೆ ಅದಕ್ಕೆ ಕೋಚಿಂಗ್ ಇಂಪಾರ್ಟೆಂಟ್ ಐತಿ, ಭಾಳ ಇಂಪಾರ್ಟೆಂಟ್ ಐತಿ. ಸೊ ನಿಮ್ಮ ಕಡೆಯಿಂದ ಕೋಚಿಂಗ್ ಹೋಗೋಕ್ಕೆ ಸಾಧ್ಯ ಅದ, ನೀವು ಕೋಚಿಂಗ್ ಅಫೋರ್ಡ್ ಮಾಡ್ತೀರಿ ಅನ್ನೋರು ಇದ್ರೆ ಅಷ್ಟೇ ಕನ್ನಡ ಲಿಟ್ರೇಚರ್ ನೀವು ತಗೊಳ್ರಿ. ಈ ಥರ ಇವೆಲ್ಲ ಪಾಯಿಂಟ್ಸ್ನ ಮೈಂಡ್ ಒಳಗೆ ಇಟ್ಕೊಂಡು ನೀವು ಆಪ್ಷನಲ್ ಸಬ್ಜೆಕ್ಟ್ನ ಚೂಸ್ ಮಾಡಬೇಕು ಆ್ಯಂಡ್ ಕರೆಕ್ಟಾಗಿ ರೀಡ್ ಮಾಡಬೇಕಾಗ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್, ಕಮೆಂಟ್, ಲೈಕ್ ಮಾಡಿರಿ. ಥ್ಯಾಂಕ್ ಯು.